ಬುರುಡೆ ಗ್ಯಾಂಗ್ನ ಮಹೇಶ್ ಶೆಟ್ಟಿ ತಿಮರೋಡಿಗೆ ಸಂಕಷ್ಟಗಳ ಸರಮಾಲೆ ಕಡಿಮೆ ಆಗೋ ಲಕ್ಷಣನೇ ಕಾಣಿಸ್ತಾ ಇಲ್ಲ. ಒಂದ್ ಕಡೆ ಈಗ ಗಡೀಪಾರು ಆದೇಶ ಇದೆ, ಇನ್ನೊಂದ್ ಕಡೆ ಈ ಅಪಪ್ರಚಾರ ಮಾಡಿದವರ ವಿರುದ್ಧ ಕ್ರಮ ಆಗಲೇಬೇಕು ಅಂತ ಭಕ್ತರು ಸಿಡಿದೆದ್ದಿದ್ದಾರೆ. ಇದರ ಡೀಟೇಲ್ಸ್ ಇಲ್ಲಿದೆ. ತಿಮರೋಡಿಗೆ ಮತ್ತೆ ಎದುರಾಯಿತು ಗಡೀಪಾರು ಕಂಟಕ. ಇಂದು ವಿಚಾರಣೆಗೆ ಬರುವಂತೆ ಎಸಿ ಬುಲಾವ್. ಹೈಕೋರ್ಟ್ ಸೂಚನೆ ಬೆನ್ನಲ್ಲೇ ಮತ್ತೆ ಗಡೀಪಾರು ಪ್ರಕ್ರಿಯೆ ಶುರು. ಹೌದು, ಬೆಳ್ತಂಗಡಿಯ ಉಜಿರೆ ನಿವಾಸಿ ರಾಷ್ಟ್ರೀಯ ಹಿಂದೂ ಜಾಗರಣ ವೇದಿಕೆಯ ಮುಖಂಡ ಬುರುಡೆ ಗ್ಯಾಂಗ್ನ ಮಹೇಶ್ ಶೆಟ್ಟಿ ತಿಮರೋಡಿ ನೆಮ್ಮದಿಗೆ ಮತ್ತೆ ಭಂಗವಾಗಿದೆ. ಗಡೀಪಾರು ಸಂಕಷ್ಟದಿಂದ ನಿರಾಳವಾಗಿದ್ದ ತಿಮರೋಡಿಗೆ ಮತ್ತೆ ಪುತ್ತೂರು ಸಹಾಯಕ ಆಯುಕ್ತೆ ಸ್ಟೆಲ್ಲಾ ವರ್ಗೀಸ್ ಹೊಸದಾಗಿ ನೋಟಿಸ್ ಜಾರಿ ಮಾಡಿದ್ದಾರೆ. ಡಿಸೆಂಬರ್ 8ರಂದು ಖುದ್ದು ವಿಚಾರಣೆಗೆ ಹಾಜರಾಗಿ ನಿಮ್ಮನ್ನ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಯಾಕೆ ಗಡೀಪಾರು ಮಾಡಬಾರದು ಅಂತ ಸಮಜಾಯಿಷಿ ನೀಡುವಂತೆ ಸೂಚಿಸಿದ್ದಾರೆ. ಈ ಹಿಂದೆ ರಾಯಚೂರಿನ ಮಾನ್ವಿಗೆ ಗಡೀಪಾರು ಮಾಡಿದ್ದ ಆದೇಶವನ್ನು ಕರ್ನಾಟಕ ಹೈಕೋರ್ಟ್ ರದ್ದುಪಡಿಸಿತ್ತು. ಆದರೆ ಸರಿಯಾದ ಸೆಕ್ಷನ್ ಅಡಿ ಹೊಸದಾಗಿ ವಿಚಾರಣೆ ನಡೆಸಿ ಅಂತ ಎಸಿಗೆ ಸೂಚಿಸಿತ್ತು. ಇದೇ ಅಸ್ತ್ರ ಬಳಸಿ ಎಸಿ ಈಗ ಮತ್ತೆ ಪ್ರಕ್ರಿಯೆ ಆರಂಭಿಸಿದ್ದಾರೆ. ಷಡ್ಯಂತ್ರಕೋರರ ವಿರುದ್ಧ ಸಿಡಿದಿದ್ದ ಧರ್ಮಸ್ಥಳ ಭಕ್ತರು ಬುರುಡೆ ಟೀಮ್ ಮುಖ್ಯಸ್ಥರ ಬಂಧನ ಯಾಕಾಗ್ತಿಲ್ಲ ಎಂದು ಕಿಡಿ. ಇನ್ನೊಂದೆಡೆ ತಿಮರೋಡಿ ಟೀಮ್ ವಿರುದ್ಧ ಧರ್ಮಸ್ಥಳದ ಭಕ್ತರು ಮತ್ತು ಸ್ಥಳೀಯರು ರೊಚ್ಚಿಗೆದ್ದಿದ್ದಾರೆ. ಬೆಳ್ತಂಗಡಿಯಲ್ಲಿ ಧರ್ಮಸ್ಥಳ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಶ್ರೀನಿವಾಸರಾವ್ ನೇತೃತ್ವದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತವಾಗಿದೆ. ಅಂದು ನೂರಾರು ಶವ ಹೂತು ಹಾಕಿದ್ದಾರೆ ಅಂತ ವಿಜೃಂಭಿಸಿದ್ರು. ಅವರೇ ಹೇಳಿದ ಅಧಿಕಾರಿಯನ್ನೇ ಎಸ್ಐಟಿ ಮುಖ್ಯಸ್ಥರನ್ನಾಗಿ ಮಾಡಿದ್ರು. ಆದರೆ ಉತ್ಖನನ ನಡೆಸಿದಾಗ ಯಾವುದೇ ತಲೆಬುರುಡೆ ಸಿಗಲಿಲ್ಲ. ಆಗ ತಮಗೆ ಬೇಕಾದ ಹಾಗೆ ಮಾತನಾಡಿದ್ರು. ಈಗ ನೋಡಿದ್ರೆ ತನಿಖಾ ತಂಡದ ಬಗ್ಗೆಯೇ ಅಪಸ್ವರ ಎತ್ತಿ ಹೊಸ ತಂಡ ಬೇಕು ಅಂತ ರಾಗ ಬದಲಾಯಿಸ್ತಾ ಇದ್ದಾರೆ. ಇಷ್ಟಾದರೂ ಬುರುಡೆ ಟೀಮ್ ಮುಖ್ಯಸ್ಥರ ಬಂಧನ ಯಾಕಾಗ್ತಾ ಇಲ್ಲ ಅಂತ ಧರ್ಮಸ್ಥಳ ಗ್ರಾಮಸ್ಥರು ಕಿಡಿಕಾರಿದ್ದಾರೆ. ಧರ್ಮಸ್ಥಳ ಊರವರು ನಿರಂತರವಾಗಿ ಬೆಂಕಿಯಲ್ಲಿ ಬೇಯುತ್ತಿದ್ದಾರೆ. ಸತ್ಯ ಹೊರಬರಬೇಕು ಅನ್ನೋ ಕುತೂಹಲ ಎಲ್ರಿಗೂ ಇದೆ. ಷಡ್ಯಂತ್ರ ರೂಪಿಸಿದವರು ತನಿಖೆಗೆ ಹಾಜರಾಗದಿದ್ದರೂ ಅವರ ವಿರುದ್ಧ ಯಾಕೆ ಕಠಿಣ ಕ್ರಮ ಇಲ್ಲ? ಸರ್ಕಾರ ಯಾರ ಒತ್ತಡಕ್ಕೆ ಮಣಿತಿದೆ ಅಂತ ಆಕ್ರೋಶ ವ್ಯಕ್ತವಾಗಿದೆ. ಇದು ಕೇವಲ ಒಂದು ಗ್ರಾಮದ ವಿಷಯ ಅಲ್ಲ, ಇದು ಸತ್ಯಾಸತ್ಯತೆಯ ಪ್ರಶ್ನೆ. ಷಡ್ಯಂತ್ರ ಮಾಡಿದವರಿಗೆ ಕಾನೂನು ಮೂಲಕ ಶಿಕ್ಷೆ ಆಗಲೇಬೇಕು ಅಂತ ಭಕ್ತರು ಆಗ್ರಹಿಸಿದ್ದಾರೆ. ಒಟ್ನಲ್ಲಿ ಒಂದೆಡೆ ತಿಮರೋಡಿಗೆ ಗಡೀಪಾರು ತೂಗುಗತ್ತಿ, ಇನ್ನೊಂದೆಡೆ ಭಕ್ತರ ಆಕ್ರೋಶದ ಕಿಚ್ಚು. ಇಂದಿನ ವಿಚಾರಣೆ ಏನಾಗುತ್ತೆ? ಮತ್ತೆ ತಿಮರೋಡಿಗೆ ಗಡೀಪಾರು ಶಿಕ್ಷೆಯಾಗುತ್ತಾ? ಕಾದು ನೋಡಬೇಕಿದೆ. ಸುಕ್ಪಾಲ್ ಪೊಳಲಿ, ಪಬ್ಲಿಕ್ ಟಿವಿ, ಮಂಗಳೂರು.